ಏಕಕಾಲಕ್ಕೆ 4 ನ್ಯಾಯಾಲಯ ನಡೆಯುವ ಸಾಮರ್ಥ್ಯದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನೂತನ ನ್ಯಾಯಾಲಯ ಕಟ್ಟಡ ಲೋಕಾರ್ಪಣೆ ಮೂಲಕ ಯಲಬುರ್ಗಾ ತಾಲೂಕಿನ ಏಪ್ರಿಲ್ 4 ಐತಿಹಾಸಿಕ ದಿನವಾಗಿ ದಾಖಲಾಯಿತು. ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಹಾಗೂ ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಹಂಚಾಟೆ ಸಂಜೀವ್ ಕುಮಾರ್, ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶರಾದ ಸಿಎಂ ಪೂನಚ್ಚ ಅವರು, ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಮತ್ತು ವಕೀಲರು ಸಮ್ಮುಖದಲ್ಲಿ ಲೋಕಾರ್ಪಣೆಯಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ವಕೀಲರು, ಬಾರ್ ಅಸೋಸಿಯೇಷನ್ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವಿ. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. To enable the stakeholders to function properly, to provide a conducive environment, to provide adequate facilities, because in this system of administration of justice, valuable rights of parties are decided. Now this system of ಈ ಒಂದು ಭವ್ಯ ಕಟ್ಟಡದ ಉದ್ಘಾಟನೆಗೊಂಡಿದೆ. ಮೊದಲಿಗೆ ತಮಗೆ ಹಾರ್ದಿಕ ನನ್ನನ್ನು ತಾವು ಮರೆತಿಲ್ಲ, ನೆನಪಿಟ್ಟುಕೊಂಡು ತಾವುಗಳು ನಮಗೆ ಅತ್ಯಂತ ಆತ್ಮೀಯದಿಂದ ಬರಮಾಡಿಕೊಂಡ್ರಿ. ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಕ್ಕೆ ಎಲ್ಲ ವಕೀಲರುಗಳಿಗೂ, ನಮ್ಮ ಗೌರವ ಸನ್ಮಾನ ಶ್ರೀ ಸಿಎಂ ಪೂನಚ್ಚ ಸಾಹೇಬರುಗಳಿಗೂ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತಿನ ದಿವಸ ವರ್ಲ್ಡ್, ಯಾಕಂದರೆ ವಿ ಹ್ಯಾವ್ ಎ ಲಾಟ್ ಆಫ್ ಲರ್ನೆಡ್ ಅಡ್ವೊಕೇಟ್ಸ್, ದೆನ್ ವೆರಿ ಹೈ ನಾಲೆಜ್ honorable judges in the Supreme Court as well as in the High Court as well as in the subordinate courts. ಹೀಗಾಗಿ ಉತ್ತಮವಾದಂಥ ನ್ಯಾಯ, ಪ್ರಾಮಾಣಿಕ ನ್ಯಾಯ, ಸಿನ್ಸಿಯರ್ ಆಗಿ ಇವತ್ತು ನ್ಯಾಯ ಕೊಡ್ತಾ ಇದ್ದಾರೆ. ಕಾಲದ ಕಲ್ಯಾಣಿ ಚಾಲುಕ್ಯರ ಸೇರಿದಂತೆ ಇತರೆ ಸಾಮ್ರಾಜ್ಯಗಳ ಆಳ್ವಿಕೆ ಇತಿಹಾಸದ ಪುಟಗಳನ್ನು ನಾವು ನೋಡಿದಲ್ಲಿ 1940ರ ಪೂರ್ವದಲ್ಲಿ ಈ ಪಟ್ಟಣ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಇದ್ದಿದ್ದು. ಶ್ರೇಣಿ ನ್ಯಾಯಾಲಯ ಪ್ರಾರಂಭವಾದ ನಮ್ಮ ನ್ಯಾಯಾಲಯ ಏನು ಇದ್ದದ್ದು ನಮ್ಮ ಒಂದು ವಕೀಲ